ಸುಮಾರು ಕ್ರಿಸ್ತಪೂರ್ವ 500ರ ಸಮಯ. ಎಚ್ಚರಿಕೆಯಿಂದ ನಡೆಯಿರಿ, ಇದು ದರೋಡೆಕೋರರು ಇರುವ ಸ್ಥಳ. ಹೇ ನಿಲ್ಲಿ! ಎಲ್ಲರೂ ನಿಮ್ಮ ಹತ್ತಿರ ಇರುವ ಒಡವೆ ಕೈ ಚೀಲಗಳನ್ನು ಕೊಟ್ಟುಬಿಡಿ. ಇಲ್ಲ ಇಲ್ಲ ಇಲ್ಲ, ಬೇಗ ಕೊಡಿ. ಯಾರಾದ್ರೂ ಕಾಪಾಡಿ. ತಗೋ, ಕೊಡಿ. ಇವತ್ತಿನ ಸಂಪಾದನೆ. ಗಂಗಾ ನದಿಯ ದಡದಲ್ಲಿದ್ದ ಒಂದು ಚಿಕ್ಕ ಹಳ್ಳಿಯಲ್ಲಿ ಪ್ರಾಚೇತ್ಸನ ಮತ್ತು ಚರ್ಷೇಣಿ ಎಂಬ ಬ್ರಾಹ್ಮಣ ಕುಟುಂಬಕ್ಕೆ ಅವರ ಗುಡಿಸಲಿನಲ್ಲಿ ಒಂದು ಗಂಡು ಮಗು ಜನಿಸಿತು. ಅದು ಅವರ 10ನೆಯ ಮಗು. ಪ್ರಚೇತ್ಸನ, ಈ ಮಗುವಿಗೆ ನೀವು ಯಾವ ಹೆಸರು ನಾಮಕರಣ ಮಾಡಲು ಬಯಸುವಿರಿ? ರತ್ನಾಕರ. ಹೇ ಕಂದ, ಇಲ್ ನೋಡು. ನಾನು ಬರುತ್ತೇನೆ ಕಾಡಿಗೆ. ಬೇಡ ಮಗು. ಮಗು, ನಾವು ಕಾಡಿಗೆ ಹೋಗಿ ಬರುತ್ತೇವೆ, ನೀನು ಮನೆಗೆ ಹೋಗು. ನಾನು ಬರುತ್ತೇನೆ ಕಾಡಿಗೆ. ಸರಿ, ನಡೆ. ಮಗು, ಕಾಡಿನಲ್ಲಿ ಕ್ರೂರ ಪ್ರಾಣಿಗಳಿರುತ್ತವೆ, ಅವುಗಳಿಂದ ಅಪಾಯವಾಗಬಹುದು. ಎಚ್ಚರಿಕೆಯಿಂದ ಇರು. ಸರಿ ತಂದೆ. ಈ ದಟ್ಟ ಕಾಡಿನಲ್ಲಿ ದಾರಿಯೇ ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ ನಾನು? ನಾನು ಕಾಡಿಗೆ ಹೋಗಿ ಬರುತ್ತೇನೆ. ಸರಿ. ದರೋಡೆ ಮಾಡಲು ಕಾಡಿನಲ್ಲಿ ಯಾರು ಕಾಣಿಸುತ್ತಿಲ್ಲವಲ್ಲ. ಯಾರದು? ಯಾರು ನೀನು? ನಾನು ನನ್ನ ತಂದೆಯೊಂದಿಗೆ ಈ ಕಾಡಿಗೆ ಬಂದೆ, ದಾರಿ ತಪ್ಪಿದ್ದೇನೆ. ಸರಿ, ಬಾ, ನಮ್ಮ ಮನೆಗೆ ಹೋಗೋಣ. ಹೇಗೂ ನಮಗೆ ಮಕ್ಕಳಿಲ್ವಲ್ಲ, ಇವನನ್ನೇ ಸ್ವಂತ ಮಗನಂತೆ ಬೆಳೆಸೋಣ. ಸರಿರಿ. ದೇವರೇ ನಮಗೆ ಈ ಮಗುವನ್ನು ಕರುಣಿಸಿದ್ದಾನೆ. ಹೌದು. ನಾವು ನಮ್ಮ ಮಗುವನ್ನು ಕಳೆದುಕೊಂಡೆವು ಚರ್ಷೇಣಿ. ಅಯ್ಯೋ ದೇವ್ರೇ, ನಾವೇನು ಪಾಪ ಮಾಡಿದ್ದೆವು. ಬಾಣವನ್ನು ಸರಿಯಾಗಿ ಗುರಿಯಿಟ್ಟು ಹೊಡಿ.
ಮಕ್ಕಳೇ, ನಿಧಾನವಾಗಿ ಊಟ ಮಾಡಿ. ಹೀಗಿರುವಾಗ ಬರಗಾಲ ಅಬ್ಬರಿಸಿ ಬಂದಿತು. ಮಕ್ಕಳೇ, ಈ ದಿನ ಬರೀ ಹಣ್ಣುಗಳನ್ನಷ್ಟೇ ತಿಂದು ಮಲಗಿರಿ. ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಖಾಲಿಯಾಗಿವೆ. ನಮ್ಮ ಕುಟುಂಬಗಳು ಕಷ್ಟದಲ್ಲಿ ಇವೆ. ನಾವು ಬೇಟೆಯಾಡುವುದು ಬಿಟ್ಟು ದರೋಡೆ ಮಾಡುವುದೇ ಸರಿ. ಹೌದು, ಇದೇ ಸರಿ. ನಿಧಾನವಾಗಿ ಬನ್ನಿ. ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗದೀಶನಾಡುವ ಜಗವೇ ನಾಟಕ ರಂಗ, ಸಂಚಾರಿ ನಾನಾಗಿ ಕಾಣುವ, ಸಂಚಾರಿ ನಾನಾಗಿ ಕಾಣುವ, ಜಗದೀಶನಾಡುವ ಜಗವೇ ನಾಟಕ ರಂಗ. ನಾನು ಹೇಳುವುದು ಕೇಳು. ಹೇ ಋಷಿಮುನಿ, ನಿನ್ನ ಹತ್ತಿರ ಇರುವ ಆಭರಣಗಳನ್ನು ನನಗೆ ಕೊಟ್ಟು ಓಡಿ ಹೋಗಿ ನಿನ್ನ ಪ್ರಾಣ ಉಳಿಸಿಕೊ. ಇಲ್ಲ, ನೀವು ಮಾಡುವ ಪಾಪಗಳು ನಿಮ್ಮನ್ನು ಬಂಧಿಸುತ್ತವೆ, ನಿಮ್ಮ ಕುಟುಂಬವನ್ನಲ್ಲ ಎಂದು ನಿಮಗೆ ತಿಳಿದಿದೆಯೇ? ಅವರು ನಿಮ್ಮ ಪಾಪದ ಹೊರೆಯನ್ನು ಹಂಚಿಕೊಳ್ಳುತ್ತಾರೆಯೇ? ಹೌದು, ಹಂಚಿಕೊಳ್ಳುತ್ತಾರೆ. ಇಲ್ಲ ಮಗು, ಹಂಚಿಕೊಳ್ಳುವುದಿಲ್ಲ. ಬೇಕಾದ್ರೆ ನೀನು ಮನೆಗೆ ಹೋಗಿ ನಿನ್ನ ಕುಟುಂಬದವರೊಂದಿಗೆ ಕೇಳು, ನಿನ್ನ ಪಾಪದ ಹೊರೆ ಹೊರುತ್ತಾರೆಯೇ ಎಂದು. ನಾನು ಮರಳಿ ಬರುವವರೆಗೂ ನೀವು ಎಲ್ಲಿಯೂ ಹೋಗಬಾರದೆಂದು ಕಟ್ಟಿ ಹಾಕಿದ್ದೇನೆ. ನಾನು ಮಾಡುತ್ತಿರುವುದು ಹೆಂಡತಿ ಮಕ್ಕಳಿಗೋಸ್ಕರ ತಾನೆ. ಹಂಚಿಕೊಳ್ಳುತ್ತಾರೆ. ನಾನು ಕಳ್ಳತನ, ಮೋಸ ಮಾಡಿ ನಿಮ್ಮನ್ನು ಸಾಕುತ್ತಿದ್ದೇನೆ. ನೀವು ನನ್ನ ಈ ಪಾಪದ ಹೊರೆಯನ್ನು ಹಂಚಿಕೊಳ್ಳುತ್ತೀರಾ? ಇಲ್ಲ, ನಾವು ಹೇಗೆ ಹಂಚಿಕೊಳ್ಳಲು ಸಾಧ್ಯ? ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ. ನೀನು ಬೇಕಾದ್ರೆ ಈ ಕಳ್ಳತನ, ಮೋಸದ ಕೆಲಸಗಳನ್ನು ಬಿಟ್ಟು ಬೇರೆ ಒಳ್ಳೆಯ ಕೆಲಸ ಮಾಡಿ ಸಹ ನಮ್ಮನ್ನು ಸಾಕಬಹುದು. ಇಲ್ಲಿ ನಾನು ಮಾಡಿದ ಪಾಪದ ಹೊರೆಯನ್ನು ನಾನೇ ಹೊರಬೇಕು. ಋಷಿಮುನಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಈ ಪಾಪದ ಫಲವನ್ನು ನಾನೇಗೆ ತೊಳೆದುಕೊಳ್ಳಲಿ? ಮರದಡಿ ಕುಳಿತು ರಾಮ ರಾಮ ಎಂದು ಜಪಿಸು. ಅಪ್ಪಣೆ ಪ್ರಭು. ರಾ ರಾ ರಮ, ರಾ ರಾ ರಮ. ಬಹುಶಃ ನನ್ನ ಘೋರ ಅಪರಾಧಗಳಿಂದ ನಾನು ಆ ನಾಮವನ್ನು ಜಪಿಸಲಾಗುತ್ತಿಲ್ಲ. ರತ್ನಾಕರ, ಮರ ಮರ ಎಂದು ಜಪಿಸು. ಆಗಲಿ ಪ್ರಭು. ಮರ ಮರ ಮರ, ರಾಮ 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 ರಾಮ. ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು. ಶ್ರೀರಾಮ್ 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 ಶ್ರೀರಾಮ್. ರತ್ನಾಕರ, 7. ಬ್ರಹ್ಮದೇವರಿಗೆ ನನ್ನ ನಮನಗಳು. ಇರುವೆಗೂಡಿಂದ ಮರಳಿ ಜನಿಸಿರುವೆ. ಇನ್ನು ಮುಂದೆ ವಾಲ್ಮೀಕಿ ಎಂದೇ ಪ್ರಸಿದ್ಧಿಯಾಗು. ತಥಾಸ್ತು.
ಶ್ರೀರಾಮನ ವನವಾಸ. ಶ್ರೀರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ. ಯಾರು ನೀವು? ನಾನು ರಾಮ್, ನನ್ನ ಸಹೋದರ ಲಕ್ಷ್ಮಣ ಹಾಗೂ ನನ್ನ ಪತ್ನಿ ಸೀತಾ. ನಾವು ವನವಾಸದಲ್ಲಿ ಇದ್ದೇವೆ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು ಪ್ರಭು. ಸರಿ ಋಷಿಮುನಿಗಳೇ, ನಾವಿನ್ನೂ ಹೊರಡುತ್ತೇವೆ. ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು. ಶ್ರೀರಾಮ್ 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 ಶ್ರೀರಾಮ್. ರಾಮನು ರಘುಕುಲದ ತಿಲಕ. ಅವನು ಎಂತಹ ಮರ್ಯಾದ ಪುರುಷೋತ್ತಮನು ಎಂದರೆ, ಈಗ ನೀನು ನನ್ನಿಂದ ಎಲ್ಲ ಶಾಸ್ತ್ರ ಗ್ರಂಥಗಳ ಜ್ಞಾನವನ್ನು ಪಡೆದಿರುವೆ. ಇನ್ನು ಮುಂದೆ ಮಹರ್ಷಿ ವಾಲ್ಮೀಕಿ ಎಂದೇ ಪ್ರಸಿದ್ಧಿಯಾಗು. ತಥಾಸ್ತು. ಶ್ರೀರಾಮನು ಪತ್ನಿಯ ಮೇಲೆ ಸಂದೇಹಪಟ್ಟು ಕಾಡಿಗೆ ಕಳಿಸಿದ ಸಮಯ. ಮಾತೆ, ನನ್ನ ಜ್ಯೇಷ್ಠ ಸಹೋದರನಾದ ರಾಮನು ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಬರುವಂತೆ ಆಜ್ಞೆ ಮಾಡಿದ್ದಾನೆ. ಸರಿ. ಮಾತೆ, ನಾನಿನ್ನು ಹೊರಡುತ್ತೇನೆ. ಅಲಬೇಡ ತಾಯಿ, ಬನ್ನಿ ಆಶ್ರಮಕ್ಕೆ ಹೋಗೋಣ. ಇವರು ಸೀತಾಮಾತೆ, ರಾಮನ ಪತ್ನಿ, ರಾಜ ದಶರಥನ ಸೊಸೆ. ಇವರು ಇಲ್ಲಿ ಇರುವವರೆಗೂ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಮಕ್ಕಳು ತುಂಬಾ ಮುದ್ದಾಗಿದವೆ ತಾಯಿ. ನೀನು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಅಮಾಯಕ ಪಕ್ಷಿಯನ್ನು ಸಾಯಿಸಿದ್ದೀಯಾ? ಇದರಲ್ಲಿ ನನ್ನ ತಪ್ಪಿಲ್ಲ, ದಯವಿಟ್ಟು ಕ್ಷಮಿಸಿ. ನೀನು ನಾಶವಾಗು. ಅಯ್ಯೋ! ವಾಲ್ಮೀಕಿ, ಪಕ್ಷಿಗಳ ಅಗಲಿಕೆ ಬಗ್ಗೆ ಬೇಸರ ಪಡಬೇಡ. ಶ್ರೀರಾಮ ಮತ್ತು ಸೀತಾಮಾತೆಯ ಜೀವನದಲ್ಲೂ ಸಹ ಇದೇ ರೀತಿ ಅಗಲಿಕೆಯಾಗಿದೆ. ನಾರದರಿಂದ ಶ್ರೀರಾಮನ ಬಗ್ಗೆ ತಿಳಿದಿರುವ ನಿನಗೆ ಪೂರ್ಣ ರಾಮಾಯಣ ನಿನ್ನ ಅನುಗ್ರಹಕ್ಕೆ ಬರುವಂತೆ ಆಶೀರ್ವದಿಸುತ್ತೇನೆ. ಸಂಪೂರ್ಣ ರಾಮಾಯಣ ರಚಿಸಲು ಮುಂದಾಗು. ತಥಾಸ್ತು. श्रीरामचन्द्र कृपालु भज मन हरण भव भय दारुणं नव कंजलोचन कंज मुख कर कंज पद कंजारुणं श्रीराम 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 कंदर्प गणित अमित छवि नवनील नीरद सुंदरं पटपी
ಮೂಲತಃ ಮಹರ್ಷಿ ವಾಲ್ಮೀಕಿ ಬರೆದ ರಾಮಾಯಣವು 24,000 ಶ್ಲೋಕಗಳು ಮತ್ತು 7 ಖಂಡಗಳನ್ನು ಒಳಗೊಂಡಿದೆ. ರಾಮಾಯಣವು ಸುಮಾರು 4,80,002 ಪದಗಳಿಂದ ಕೂಡಿದೆ. ಮಹರ್ಷಿ ವಾಲ್ಮೀಕಿ ಜೀವನ ಚರಿತ್ರೆ ಕೋಟ್ಯಂತರ ಜನರಿಗೆ ಸ್ಫೂರ್ತಿದಾಯಕವಾಗಿದೆ. ಹಿಂದಿನ ಕಾಲ ಏನೇ ಇರಲಿ, ಯಾರಾದರೂ ತಮ್ಮ ಹಾದಿಯನ್ನು ಬದಲಾಯಿಸಬಹುದು ಮತ್ತು ಸಮಾಜಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡಬಹುದು ಎಂಬುದನ್ನು ಇದು ವಿವರಿಸುತ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ಸ್ ಆನ್ ಮಾಡೋದು ಮರಿಬೇಡಿ.